ಸಾರ್ವಜನಿಕ ಯಾರೋ ಬಂದು ಸರ್ ಈ ಗೋಡನಲ್ಲಿ ಈ ಥರ ಆಗೋಗ್ಬಿಟ್ಟಿದೆ ಅಂತ ಹೇಳಿದಾಗ ನಾವು ಊಟ ಹೋಗೋ ಟೈಮಲ್ಲಿ ಮತ್ತೆ ಹೋಗ್ಬೇಕು ನಾವು ಅಲ್ಲಿಗೆ ಅಹವಾಲು ಕೇಳೋಕ್ಕೆ ಚೆಕ್ ಮಾಡೋಣ ಅಂತ ಬಂದಾಗ ಸರ್ಪ್ರೈಸ್ ವಿಸಿಟ್ ಮಾಡಿದಾಗ ನಮಗೆ ಶಾಕಿಂಗು ಅಸ್ಟಾನಿಶಿಂಗ್ 48,000 ಬ್ಯಾಗ್ಸು ಇಲ್ಲಿ ಬಿದ್ದಿದೆ. ಎಲ್ಲ ಹುಳ ಹೊಡಿದೆ, ಪೌಡ್ರ್ ಹಾಕ್ಬಿಟ್ಟಿದೆ. ನೀವು ನೋಡಿದ್ರಿ ಪೌಡ್ರ್ ಹಾಕ್ಬಿಟ್ಟಿದೆ. ಅವರು ನಮ್ಮವ್ರು ಹೇಳಿದ್ರೆ ನಮ್ಮ DDP ಮೇಡಮ್ ಅವರು ಸಕೀನಾ ಮೇಡಮ್ DD ಅವರು ಸಾರ್ ತಿನ್ಬೋದು, ಸಪ್ಲೈ ಮಾಡ್ಬೋದು ಅಂತಾರೆ. ನನಗಂತೂ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಾನು ಅಲ್ಲಿಂದ ಬಂದಿದ್ದೀನಿ, ಬೇಸಿಕ್ ಗೊತ್ತಾಗುತ್ತೆ. ಆ ಒಳಗಡೆ ಇದೆಲ್ಲ ತಿಂದುಬಿಟ್ಟು ಜೋಳ ಒಳಗಡೆ ಮೇಲೆ ಮಾತ್ರ ಹೊಟ್ಟಿದೆ. ಇದನ್ನು ಕಳಿಸಿದ್ರೆ ತಿಂದ ಜನಗಳಿಗೆ ಅಪಾಯ. ಪ್ರಾಣಿಗಳು ತಿನ್ನಲ್ಲ, ನಾಯಿಗಳು ತಿನ್ನಲ್ಲ. ಇದನ್ನು ಜನಗಳಿಗೆ ಕಳಿಸ್ತೀವಿ ಅಂತ 48,000 ಮೂಟೆ ಬ್ಯಾಗ್ಸು ವೇಸ್ಟು ಬಿಕಾಸ್ ಆಫ್ ನೆಗ್ಲಿಜೆನ್ಸ್ ಬೈ ದಿ ಪಾರ್ಟೀಸ್, ಆಲ್ ದಿ ಅಥಾರಿಟೀಸ್. ರೆಸ್ಪಾನ್ಸಿಬಿಲಿಟಿ ಅವರೊಬ್ಬರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇಲ್ಲ. 6 ತಿಂಗಳ ಮೇಲೆ ಇರೋ ಗೊತ್ತಿದ್ರು ಅವ್ರು ಹೇಳ್ಬೇಕು, ಇವ್ರು ಹೇಳ್ಬೇಕು, ಇಳಬೇಕು ಅಂತೇಳಿ. ಆ್ಯಂಡ್ ನಮ್ಮ ಶರಾವತಿ ಏನಾಗಿದ್ದಾರೆ ಸ್ಟೇಟ್ ಇನ್ಚಾರ್ಜ್ ವೇರ್ ಹೌಸ್ ಮ್ಯಾನೇಜರ್ ಹೇಳ್ತಾರೆ FC ಅವರು ಅವ್ರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದು ಅವಮಾನ. ಇಲ್ಲಿ ನೋಡ್ದೇನೆ ನಾವು ನೋಡ್ತಾ ಇದ್ವಿ. ಅವ್ರ ಸರ್ಟಿಫಿಕೇಟ್ ಕೂತ್ಕೊಂಡ ಕೊಡ್ತಾರೆ ಸರ್ಟಿಫಿಕೇಟ್. ಹೆಂಗೆ ಆಫೀಸರ್ಗಳು ಮಿಸ್ಯೂಸಿಂಗ್ ದೇರ್ ಪವರ್, ಪಬ್ಲಿಕ್ ತೊಂದರೆ ಆಗ್ತಾ ಇದ್ರು ನೋಡ್ತಾ ಇಲ್ಲ. ಇದ್ರ ಬಗ್ಗೆ ಮೇಲೆ ಅಧಿಕಾರಿಗಳು ಕಣ್ಣು ತೆಗಿಬೇಕು, ಆ್ಯಕ್ಷನ್ ತಗೋಬೇಕು. ಅದ್ರ ಮೇಲೂ ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ. 24,000 ಕ್ವಿಂಟಾಲು ಜನಗಳಿಗೆ ತಿನ್ನುವಂಥ ಆಹಾರನ ಈ ಥರ ಬೂದಿ ಆಗಿಬಿಟ್ಟು ಪೌಡ್ರ್ ಆಗಿದೆ. ಇಂಥದ್ರ ಮೇಲೆ ಅವರು ನಮಗೆ ಕ್ವಶನ್ ಕೇಳ್ತಾರೆ, ಸರ್ ಫೋಟೋ ಬೇಕು ಅಂತ. ನನಗೆ ಶಾಕಿಂಗ್. ಈ ಪ್ರೂಫ್ ಬೇಕು ಅಂತ ನಾನು ಬಂದಿದ್ದೀನಿ. ಸಮಾಜಕ್ಕೆಲ್ಲ ಗೊತ್ತಾಗಿದೆ. ಪೇಪರ್ ನಾಳೆ ಪೇಪರ್ ಬರುತ್ತೆ. ಅವ್ರು ಸಮಾಜ ನಾವು ಪ್ರೂಫ್ ಕೊಡಬೇಕು ಅಂತಾರೆ. ಅಂದರೆ ನಮ್ಮನ್ನು ಕ್ವಶನ್ ಮಾಡೋ ಮಟ್ಟಕ್ಕೆ ಹೋಗ್ಬಿಟ್ಟಾರೆ ಅವರು. ಅವ್ರು ತಿನ್ನೋ ಇದರಲ್ಲಿ ಅನ್ಯಾಯದಲ್ಲಿ ನಾವು ಯಾರು ಕೇಳೋಂಗಿಲ್ಲ ಅನ್ನೋ ಮಟ್ಟಕ್ಕಿದ್ದಾರೆ. ಇದು ಅಘೋರವಾದ ಒಂದು ಕನ್ಸರ್ನ್ ಮಿನಿಸ್ಟರ್ ಹ್ಯಾಸ್ ಟು ಅಪ್ಲೈ ಮೈಂಡ್ ಹಿಯರ್ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ದಿ ಆಫೀಸರ್ ಕನ್ಸರ್ನ್. ದಾಸ್ತಾನುಗಳನ್ನು ದಾಖಲು ಮಾಡಿಕೊಳ್ಳುವುದು ನಮ್ಮ ಮುಖ್ಯ ಉದ್ದೇಶ. ನಾವು 2023 ಮತ್ತು 2024ನೇ ಸಾಲಿನವರೆಗೂ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಕಡೆಯಿಂದ ಜೋಳದ ಸರಕನ್ನು ದಾಖಲು ಮಾಡಿಕೊಳ್ಳಬೇಕು. ನಮ್ಮದು ಇರೋದು ದಾಖಲು ಮಾಡಿಕೊಳ್ಳುವ ಅವಧಿ 3 ತಿಂಗಳು ಮಾತ್ರ. ಅದನ್ನು ಸರಕುಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹುಳು, ದುಪ್ಪಟೆ ಮತ್ತು ಕುಡಿ ಆಗದಂತೆ ಕಾಪಾಡಿಕೊಳ್ಳುವುದು 3 ಮಂತ್ಸ್ ಒಳಗೆ ಇರುತ್ತೆ. ಅಲ್ಲಿವರೆಗೂ ನಾವು ನೀಟಾಗಿ ಸರಕನ್ನು ದಾಖಲು ಮಾಡಿಕೊಂಡು ನೀಟಾಗಿ ಪ್ರಿಕಾಷನ್ ತಗೊಂಡು ಯಾವುದೇ ರೀತಿಯಾಗಿರ್ತಕ್ಕಂಥ ಸರಕಿಗೆ ತೊಂದರೆ ಬರೋದಕ್ಕೆ ಕಾಪಾಡ್ಕೊಂಡಿದ್ದೀವಿ. ಬಟ್ ನಮಗೆ ಸರ್ಕಾರದ ಕಡೆಯಿಂದ ಹಾಗೂ ಕೃಷಿ ಮಾರಾಟ ಮಂಡಳಿಯವರ ಕಡೆಯಿಂದ ರಿಲೀಸಿಂಗ್ ಆರ್ಡರ್ಗಳನ್ನು ನಮ್ಮ ಒಂದು ಕಚೇರಿಗೆ ಸಲ್ಲಿಸದೇ ಇರುವ ಕಾರಣ ತಡವಾಗಿ ನಮಗೆ ಆದೇಶಗಳನ್ನು ಗಮನಿಸಿರುವ ಕಾರಣ ಸರಕು ಎಲ್ಲ ಸ್ಟಾಕು ಹಾಳಾಗಿಲ್ಲ, 10-20% ಸ್ಟಾಕು ಹಾಳಾಗಿದೆ. ಇದಕ್ಕೆ ನಾವಾಗಲಿ ನಮ್ಮ ಉಗ್ರಾಣ ನಿಗಮ ಆಗಲಿ ಮೇಡಮ್, ಈಗ ಏನಾಗುತ್ತೆ ಅಂತಂದ್ರೆ ಯಾವುದೇ ಒಂದು ವಸ್ತು ನಿಮ್ಮ ಉಗ್ರಾಣಕ್ಕೆ ಬಂದ್ಮೇಲೆ ಇಲ್ಲಿ ಇರೋವರೆಗೂ ನೀವೇ ಜವಾಬ್ದಾರಿ. ಅದರ ಮೇಂಟೆನೆನ್ಸ್, ಹುಳು ಹಿಡಿದಿದೆಯಾ ಅಥವಾ ಅದು ಹೊಡೋಗ್ಬೇಕಾ ಅಥವಾ ಬೇರೆ ಬೇರೆ ವಿಚಾರ ಅಂತ ಗಮನಿಸ್ತಾರೆ. ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀವು 10-20% ಅಂತ ಇದ್ರೆ 80% ಇಲ್ಲಿ ಹುಳುನೇ ಇರ್ತದೆ. ಸರ್ ನೀವು ಕೇಳಿದ್ರೆ ಬಟ್ ಏನಂದ್ರೆ ಪ್ರತಿಯೊಂದು ದಾಖಲೆ ಮಾಡಿದ್ರೆ ಜವಾಬ್ದಾರಿ ಅಂತ ಹೇಳ್ತಾ ಇದ್ದೀರಾ. ಆದರೆ ನಾವು ಒಂದು ಜವಾರಿಗೆ ಸೆಲ್ಫ್ ಲೈಫ್ ಅಂತ ಇರುತ್ತೆ ಸರ್. ನಮ್ಮದು ಪೀರಿಯಡ್ ಇರೋದು 3 ಮಂತ್ಸ್ ಮಾತ್ರ. ಉಗ್ರಾಣ ರಚನೆಗಳಲ್ಲಿ ಇರುವಂತಹ ಸಮಯ ಓನ್ಲಿ 3 ಮಂತ್ಸ್. ಆದರೆ 6 ತಿಂಗಳವರೆಗೂ ನಾವು ಅದನ್ನು ಕಾಪಾಡ್ಕೊಳ್ಬೋದು ಸರ್. ಅದು ಜವಾರ್ದು ಕೂಡ ಆಲ್ರೆಡಿ ಸೆಲ್ಫ್ ಲೈಫ್ ಕಂಪ್ಲೀಟ್ ಆಗಿದೆ ಸರ್. ಯಾಕಂದರೆ 1 ವರ್ಷದವರೆಗೂ ಕೂಡ ನಮಗೆ ದಾಸ್ತಾನಿದೆ ನಮ್ಮ ಗೋದಾಮಿನಲ್ಲಿ. ಹಂಗಾಗಿ ಅದು ಸಾಕಿ ಸ್ವಲ್ಪ ತೊಂದರೆ ಆಗಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ಇದು ವಿತಿನ್ 6 ಮಂತ್ಸ್ ರಿವ್ಯೂ ತಗೊಂಡಿರೋದು ಅವರೇ ಜವಾಬ್ದಾರಿ. ಈಗ ದಾಸ್ತಾನಲ್ಲಿ ಹಿಂಗಾಗಿದೆ, ಇದನ್ನೇ ನೇರವಾಗಿ ನಾಗರಿಕ ಸರಬರಾಜು ಮತ್ತು ಆಹಾರ ಇಲಾಖೆಗೆ ನೀವು ಕಳಿಸ್ತಾ ಇರೋದು ಎಷ್ಟು ಮಟ್ಟಿಗೆ ಸರ್? ನಾವು ಕೇವಲ ಆದೇಶವನ್ನೇ ಫಾಲೋ ಅಪ್ ಮಾಡಿ ನಾವು ಸಲ್ಲಿಸ್ತಾ ಇಲ್ಲ ಸರ್. ಕರ್ನಾಟಕ ಸರ್ಕಾರದ ಆದೇಶಗಳನ್ನು ಬಿಡುಗಡೆಗಳ ಪ್ರಕಾರ ನಾವು ಕೆಲಸ ಮಾಡಬೇಕಾಗುತ್ತೆ. ನಾವು ಅದ್ರ ಪ್ರಕಾರ ಆದೇಶದ ಮೇರೆಗೆ ನಾವು ಬಿಡುಗಡೆ ಮಾಡ್ತಾ ಇದ್ವಿ. ಅಲ್ಲಿಗೂ ಕೂಡ ಯಥಾ ರೀತಿಯಾಗಿ ಸರಕನ್ನು ಫಿಲ್ಟರ್ ಮಾಡಿ ಕೊಡಿ ಅಂತ ನಮ್ಗೆ ಹೇಳಿಲ್ಲ. ಬಟ್ ನಮ್ಮ ಒಂದು ಸರ್ಕಾರದ ಜನತೆಗೆ ಮತ್ತು ಒಂದು ನಮ್ಮ ಕರ್ನಾಟಕ ರಾಜ್ಯ ಜನತೆ ತೊಂದರೆ ಆಗಬಾರ್ದು ಅಂತ ನಾವು ಬೈ ಓನ್ ಪ್ರತಿಯೊಂದು ಕೂಡ ಅಮಾಲ್ ಕೂಡ ಇದ್ದಾರೆ. ಮೋರ್ ದೆನ್ 20 to 30 ಮೆಂಬರ್ಸ್ ಅಮಾಲ್ ಇದ್ದಾರೆ. 3 ಇಂದ 4 ಹೇಳಿ ಅಮಾಲಿ ಸಿಕ್ಬಿಟ್ಟು ಆಹಾರ ನಗರ ಸರಬರಾಜು ಇಲಾಖೆ ಅವರ ಸಿಬ್ಬಂದಿಗಳ ಒಂದು ಸಮ್ಮುಖದಲ್ಲಿ ನಾವು ಫಿಲ್ಟರ್ ಮಾಡಿಬಿಟ್ಟು ಅವರ ಒಂದು ಪಾಯಿಂಟ್ಗೆ ಹೋಗುವಂತಹ ಒಂದು ಸರಕಿನ ಪ್ರಮಾಣವನ್ನು ಫಿಲ್ಟರ್ ಮಾಡಿ ನಾವು ರವಾನಿಸಿದ್ದೀವಿ ಆಲ್ರೆಡಿ. ಇವಾಗ ಬ್ಯಾಲೆನ್ಸ್ ಇರುವಂತಹ ಮತ್ತು ಕೆಲವೊಂದು 10-20% ಮಾತ್ರ ಒಂದು ಒಳ್ಳೆಯ ಚೀಲಗಳನ್ನು ನಾವು ಈಗ ಲೋಡ್ ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ. ಮೇಡಮ್, ಇದು ನೀವು ಕಣ್ಮುಂದೆ ನಡೆದು ಸಮರ್ಥಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ರಿ. ಆಕ್ಚುಲಿ ಅವರೆಲ್ಲ ಅಮಾಲ್ರು ಇದ್ದಾರೆ,
ಅವರೆಲ್ಲ ಲಾರಿಗೆ ಲೋಡ್ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಅದನ್ನ ಕ್ಲೀನಿಂಗ್ ಮಾಡುವಂತ ಕೆಲಸ ಅವ್ರು ಇಲ್ಲಿ ಮಾಡಿಲ್ಲ. ಮಾಡಿದ್ದೀರಿ ನಾವು ಮಾರ್ನಿಂಗ್ ಇಂದ ನೋಡ್ತಾ ಮಾಡೋದಕ್ಕೆ ಪೌಡರ್ ಇದೆ. ಇವತ್ತೇನಾಗಿದೆ ಸರ್, ನೀವು ಹೇಳ್ದಂಗೆ 30,000 ಬ್ಯಾಗ್ ಅಂದ್ರೆ ಹೆಚ್ಚು ಕಡಿಮೆ 15,000 ಕ್ವಿಂಟಲ್ಗೆ 30,000 ಕೇವಲ ಒಂದು 10 ಟನ್ ಅಲ್ಲ ಒಂದು 10 ಕ್ವಿಂಟಲ್ ಜೋಳದಲ್ಲಿ ಬಂದಷ್ಟು ಬಂದಿದೆ. ಅಂದ್ರೆ ಇಷ್ಟು ಫಿಲ್ಟರ್ ಸಾಕ. 30,000 ಇರೋದು ಇವತ್ತಿನ ಡೇಟ್ಗೆ ಮಾತ್ರ ನಮ್ಮ ಗೋದಾಮಿನಲ್ಲಿ ದಾಸ್ತಾನಾಗಿದ್ದು ಒಟ್ಟು ಚೀಲಗಳ ಬಗ್ಗೆ 30,000 ಇದೆ ಇವತ್ತಿನ ಡೇಟ್ಗೆ. ಆದರೆ ಜನವರಿ 1ನೇ ತಾರೀಕಿನಿಂದ ಇಲ್ಲಿವರೆಗೂ ಕೂಡ ನಮ್ಮ ಗೋದಾಮಿನಿಂದ ಒಟ್ಟು ಚೀಲಗಳ ಸಂಖ್ಯೆ 80,000 ಚೀಲಗಳು. 80,000 ಚೀಲಗಳಲ್ಲಿ ಹಾವೇರಿ ಪೌಂಡ್ಗೆ ಇಲ್ಲಿ ನಮ್ಮ ಒಂದು 40 ರಿಂದ 50 ಜನ ಅಮಾಲಿಗಳು ಹಾಗೂ 3 ಜರಡಿಗಳು 4 ಜರಡಿಗಳು ಇವರು ಫಿಲ್ಟರ್ ಮಾಡಿಬಿಟ್ಟು ಹಾವೇರಿಯಲ್ಲಿ ಇರ್ತಕ್ಕಂಥ ಒಂದು 40,000 ಬ್ಯಾಗ್ಗಳನ್ನು ಫಿಲ್ಟರ್ ಮಾಡಿ ಅವ್ರಿಗೆ ರವಾನಿಸ್ತೀವಿ. ಈ ಬ್ಯಾಲೆನ್ಸ್ ಇರ್ತಕ್ಕಂಥ ಕ್ವಾಂಟಿಟಿಗೆ ಬಳ್ಳಾರಿ ಮತ್ತು ಹೊಸಪೇಟೆಯಲ್ಲಿ ಕೊಟ್ಟಿರ್ತಕ್ಕಂಥ ಲೀಸಿಂಗ್ ಆಟಗಳಾದಷ್ಟು ಮೇಲೆ ಚೆನ್ನಾಗಿರುವಂಥ ಲಾಟಗಳನ್ನು ನಾವು ಲೋಡ್ ಮಾಡಿಸ್ತಾ ಇದ್ದೀವಿ. ಚೆನ್ನಾಗಿದ್ದೇ ಇರ್ತಕ್ಕಂಥ ಸ್ಟಾಕನ್ನು ಮತ್ತು ಕೆಳಗಡೆ ಬಿಟ್ಟಿರ್ತಕ್ಕಂಥ ವಿಲೇಜ್ಗಳನ್ನು ಎಲ್ಲ ಅಮಾಲಿಗಳಿಗೆ ಫಿಲ್ಟರ್ ಮಾಡಿಸಿ ಲೋಡ್ ಮಾಡಿಸಿ ಕಳಿಸ್ತಾ ಇದ್ವಿ. ಬಟ್ ಫಿಲ್ಟರ್ ಮಾಡೇ ಕೊಡಬೇಕು ಅಂತ ಸರ್ಕಾರ ಆದೇಶ ಮಾಡಿಲ್ಲ. ಬಟ್ ನಮ್ಮ ಒಂದು ನಿಗಮ ಆಗಿರೋದ್ರಿಂದ ಕರ್ನಾಟಕ ಜನತೆಗೆ ಮತ್ತೆ ಒಂದು ಪಬ್ಲಿಕ್ಗೆ ತೊಂದರೆ ಆಗಬಾರ್ದು ಅಂತ ನಾವು ಫಿಲ್ಟರ್ ಮಾಡಿ ನಮ್ಮ ಓನ್ ರಿಸ್ಕಿಂದ ನಾವು ಪ್ರತಿಯೊಬ್ಬರಿಗೂ ನಾವೇ ಓನಾಗಿ ಪೇಮೆಂಟ್ ಮಾಡ್ಕೊಂಡ್ಬಿಟ್ಟು ನಾವು ನೀಟಾಗಿ ಕ್ಲೀನ್ ಮಾಡಿ ಲೋಡ್ ಮಾಡಿಸಿ ಕಳಿಸಿದ್ವಿ. ಅದು ಪೌಡ್ರ್ ಕೂಡ ಇದೆ ಅಲ್ಲಿ, ಈಗ ಅಮಾಲ್ರಿ ಕೂಡ ಎಲ್ಲ ಇದ್ದಾರೆ. ಇದು ನಮ್ಮ ನಿಗಮದ ನಮ್ಮ ಇಲಾಖೆ ಜವಾಬ್ದಾರಿ ಆಗಿರುವುದಿಲ್ಲ ಸರ್. ಮತ್ತೆ ನಮ್ಮ ಕರ್ನಾಟಕ ನಮ್ಮ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಸರ್ ಕಡೆಯಿಂದ ಕೂಡ ಕಮಿಷನರ್ಗೆ ಆದೇಶ ಹೋಗಿದೆ. ಬೇಗ ನಾವು ಎತ್ತುವಳಿ ಮಾಡಿಕ್ಕೆ ನಮಗೆ ಆರ್ಡರ್ ಹಾಕಿಸ್ಕೊಡಿ, ಜೋಳ ಸರಿಗೆ ತೊಂದರೆ ಉಂಟಾದ್ರೆ ನಾವು ಜವಾಬ್ದಾರಿ ತಗೊಳಕ್ಕಾಗಲ್ಲ ಅಂತ ಕೂಡ ಲೆಟರ್ ಹೋಗಿದೆ. ಬಟ್ ಆದರೂ ಕೂಡ ನಮಗೆ 1 ವರ್ಷ ಆದರೂ ಕೂಡ ನಮಗೆ ನಮ್ಮ ಗೋದಾಮಿನಲ್ಲೇ ದಾಸ್ತಾನು ಮಾಡೋಕ್ಕೆ ಇಲ್ಲೇ ಸ್ಟಾಕ್ನ ಇರುವಂತೆ ನಮಗೆ ಆದೇಶಗಳನ್ನು ರವಾನಿಸಿರುವುದಿಲ್ಲ ಸರ್.